ಗನ್ ಪಾಯಿಂಟ್ ಇಟ್ಟಿದ್ರು ಮಾಧ್ಯಮದಲ್ಲಿ ಬಂದಿದೆ. ಗನ್ ಪಾಯಿಂಟ್ ಇಟ್ಟ ವಿಚಾರ ಹೊರಗೆ ಹೇಗೆ ಬಂತು? ಜಡ್ಜ್ ಮುಂದೆ ರಹಸ್ಯವಾಗಿ ಹೇಳಿದ್ದು ಹೊರಗೆ ಬಂದಿದ್ದು ಹೇಗೆ? ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್ಕಾರವೇ ಮಾಧ್ಯಮಗಳಲ್ಲಿ ಬಿಡುವ ಕೆಲಸವನ್ನ ಮಾಡ್ತಾ ಇದೆ. ಈ ಪ್ರಕರಣ ತನಿಖೆ ಎಲ್ಲಿಗೆ ಹೋಗಬಹುದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇದರಿಂದ ಈ ವಿಷಯವನ್ನಿಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ, ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ. ಆ ಸಂಸ್ಕೃತಿಲಿ ಬಂದವರೇ ಅಲ್ಲ. ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡೋದಿಲ್ಲ. ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಪ್ರಶ್ನೆ, ಇವತ್ತು ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾವುದೋ ಒಂದು ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಿದೆ. 2021 ಹೇಳಿಕೆ. 2021 ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ. ಮತ್ತೆ ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಪಡಬಾರ್ದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡು ಹೋಗಿ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನ ಮಾಧ್ಯಮಗಳಿಗೆ ವಿಷಯ ಬಿಟ್ಟಿದವರು ಯಾರು? ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನ ನೀವೇ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ಇದು ಅವರಿಗೆ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆ ಮುಖಾಂತರ ನಿಮ್ಮ SITನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ, ನಿಮಗೆ ಪ್ರಚಾರ ಬೇಕಷ್ಟೆ. ಜಡ್ಜ್ ಮುಂದೆ ನೀವು ರಹಸ್ಯವಾಗಿ ಕರ್ಕೊಂಡೋಗಿ ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನ ಇವತ್ತು ಮಾಧ್ಯಮದಲ್ಲಿ 2021 ಅಂತಕ್ಕಂಥ ಒಂದು ವಿಶ್ವ ಹೇಳಿ ಇದನ್ನ ಗನ್ ಪಾಯಿಂಟು ಅದೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದೀವಿ ಅಂತ ಹೇಳಿದಿರಲ್ಲ. ಈ ವಿಷಯ ಹೊರಗಡೆ ಯಾಕೆ ಬಂತು? ಜಡ್ಜ್ ಮುಂದೆ 4 ಗೋಡೆ ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದಂತ ಈ ರೀತಿಯ ಹೇಳಿಕೆಗಳು ಮಾಧ್ಯಮದ ಯಾಕೆ ಬಂದಿದೆ? ಗೃಹ ಸಚಿವರೇ, ಈ ರೀತಿಯ ಲೀಕ್ ಮಾಡ್ತಕ್ಕಂಥ ಮುಖಾಂತರ ಈ ಒಂದು ತನಿಖೆನಲ್ಲಿ ಸತ್ಯಾಂಶ ಹೊರಗೆ ತರ್ತೀರಾ ನೀವು? ಜನತೆಗೆ ಬಿಡ್ತೀನಿ, ಇವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ ಜನತೆ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.